ಸ್ವಲ್ಪ ಹಿಂದಕ್ಕೆ ಯಾಕಡೆ ನೋಡು ಯಾರು ತಲ್ತಾರೆ ಅಲ್ಲಿ ಏನು ಮಾಡ್ತಾರೆ ಕೋಲಾರ ಶ್ರೀನಿವಾಸಪುರ ಬಂಗಾರಪೇಟೆ ಮತ್ತು ಮಡಿಪಾಲ 4 ಹಾಸ್ಪಿಟ್ಲು ಏನೋ ಹೊಸ ಕಟ್ಟಡ ಕಟ್ಟಬೇಕಂತಂದ್ಬಿಟ್ಟು ಅಂದಾಜು ಪಟ್ಟಿ ಏನೋ ಒಂದು ಹಾಸ್ಪಿಟ್ಲ್ ಯಾರು ಮಾಡಿದ್ರು ಸಂತೋಷ. ಏನು ಎಸ್ಟಿಮೇಷನ್ ಪ್ರಕಾರ ಅವರಲ್ಲಿ ಮಾಡಿದರೆ ನಮ್ಮ ಸಂತೋಷ. ಆದರೆ ಎಸ್ಟಿಮೇಷನ್ ಪ್ರಕಾರ ಏನು ಇದ್ದರೆ ಅಲ್ಲಿ ಅಕ್ರಮವಾಗಿ ಅಲ್ಲಿರ್ತಕ್ಕಂಥ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಒದಗಿಸಿದ್ರೆ ಎಲ್ಲ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಏನು ಎಸ್ಟಿಮೇಷನ್ ತೋರಿಸಿ ಮಾಡಿದ್ದಾರೆ. ಯಾಕಂದರೆ ನನಗೆ ವಾಸ್ತವ ವಿಚಾರ ಅಂತ ನಾನು ಅಲ್ಲೇ ಓದಿರ್ತಕ್ಕಂಥ ಸ್ಟೂಡೆಂಟು. ನಾನು ಅಲ್ಲೇ ಬಂದು 2008ರಲ್ಲಿ ಸ್ಟೂಡೆಂಟ್ ಪ್ರೆಸಿಡೆಂಟ್ ಆಗಿದೆ ಈ ಜಿಲ್ಲೆ ಪೂರ್ತಿ. ನನಗೊಂದು ಗೌರ್ಮೆಂಟ್ ಏನು ಎಲ್ಲ ಹಾಸ್ಟೆಲ್ಸ್ ವಿಸಿಟ್ ಮಾಡಿ ನೀವು ಏನು ಅನ್ಯಾಯ ಆಗಿದೆ ನಮ್ಮ ಸರ್ಕಾರ ಕೊಡ್ತಿತ್ತು, ನನಗೆ 2008ರಲ್ಲಿ ಕೊಟ್ಟಿತ್ತು. ಸೊ ಈಗಿರ್ಬೇಕಂದ್ರೆ ನಾನು ಅಲ್ಲಿ ವಿಸಿಟ್ ಮಾಡಿದಾಗ ಅಲ್ಲಿ ಯಾವುದೇ ರೀತಿ ಆಮೇಲೆ ನನ್ನ ಪೀರಿಯಡಲ್ಲೇ ಅವಾಗ CO ಸಾಹೇಬ್ರ ಹತ್ರ ಒಂದು ಹೋರಾಟ ಮಾಡಿದಾಗ ಗೋಡೆಲ್ಲ ಹೈಟ್ ಮಾಡಿಬಿಟ್ಟು ನನಗೆ ಅನುದಾನ ಇದು ಮಾಡಿದ್ದಾರೆ. ಆಗ ನಮ್ಮ ಪೀರಿಯಡಲ್ಲೇ ಅದೆಲ್ಲ ಮಾಡಿದ್ರು. ಆದರೆ ಅದೇ ಒಂದು ಕಾಮಗಾರಿ ನಾವು ಮಾಡಿದ್ದೀವಿ ಅಂತ ಎಸ್ಟಿಮೇಷನ್ ಅಂತ ತೋರಿಸಿ ಅವರು ಪ್ರಚಾರ ಮಾಡಿದ್ರು. ಹಾಗಾಗಿ ನಾನು ಈ ವಿಚಾರವಾಗಿ ಸರ್ ನೋಡಿ ಸರ್, ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗೆ ಕೊಟ್ಟೆ ಸರ್. ಮತ್ತು ಅದನ್ನು ಹರಾಜು ಮಾಡಿ ಕಟಾವು ಇದು ಆಮೇಲೆ ಅಲ್ಲಿ ನಿರುಪಯೋಗ ತೋರಿಸಿದ್ರು. ಹಳೆ ಬಿಲ್ಡಿಂಗ್ ಡೆಮಾಲಿಷನ್ ಮಾಡಿದಾಗ ಏನು ಕಿಟಕಿ ಆಗ್ಬೋದು, ಬಾಗಿಲಾಗ್ಬೋದು, ಐರನ್ ಇರ್ಬೋದು, ಏನೇ ಆಗ್ಬೋದು ಅದನ್ನೆಲ್ಲ ಸಮಾಜ ಕಲ್ಯಾಣ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿ ನೀವು ಮಾಡಬೇಕು. ಇದು ಯಾವುದು ಪ್ರೊಸೀಜರ್ ಫಾಲೋ ಮಾಡಿ ಯಾರು ಏನಾದ್ರು ಏಕಾಗಿ ಹಣನ ದುರ್ಬಳಕೆ ಮಾಡ್ಕೊಂಡು ಎಲ್ಲರೂ ಕೊಟ್ಟರು ನಮಗೆ ಕ್ರಮ ವಹಿಸ್ತಾರೆ. ಓದಿತ್ತು ಮಾನ್ಯ ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತರು, ಕೋಲಾರ ಜಿಲ್ಲಾ ಲೋಕೋಪಯೋಗಿ ಇಲಾಖೆ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ಅಂಬೇಡ್ಕರ್ ವಿದ್ಯಾರ್ಥಿಗಳ 1 ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಹತ್ತಿರ ಹೊಸ ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ಗುತ್ತಿಗೆದಾರರು ಹಾಗೂ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಗಳು ಮಾಡಿರುವ ಅವ್ಯವಹಾರ ಮತ್ತು ಅಕ್ರಮ ಭ್ರಷ್ಟಾಚಾರ ವಿರುದ್ಧ ಕಾಲ್ನಡಿ ಜಾಥಾ ಮುಖ ಲೋಕಾಯುಕ್ತ ತನಿಖೆ ನಡೆಸಲು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ಮನವಿ ಸಲ್ಲಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ 2022-23 ಸಾಲಿನಲ್ಲಿ ಕೋಲಾರ ನಗರದಲ್ಲಿ BR ಅಂಬೇಡ್ಕರ್ ಬಾಲಕರ ಕಾಲೇಜು ವಿದ್ಯಾರ್ಥಿ ಒಂದು ಹಳೆ ಕಟ್ಟಡವನ್ನು ಕೆಡವಿ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಿ ಕಟ್ಟಡಕ್ಕೆ ಬೇಕಾದ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಿದ್ದು ಸುಮಾರು 6.56 ಕೋಟಿ ಲಕ್ಷ ರೂಪಾಯಿ ಅಂದಾಜು ದರಪಟ್ಟಿ ಅನುಮೋದನೆ ಆಗಿ ಕೋಲಾರ ತಾಲೂಕು ಲೋಕೋಪಯೋಗಿ PWD ಇಲಾಖೆ ಇಂಜಿನಿಯರ್ಗಳು ಕಾಮಗಾರಿಯನ್ನು ನಿರ್ವಹಿಸುವುದು ಸರಿಯಷ್ಟೇ. ಆದರೆ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಗಳು ಹಳೆಯ ಕಟ್ಟಡವನ್ನು ಕೆಡವಿದ ಸಮಯದಲ್ಲಿ ಕಟ್ಟಡದಲ್ಲಿ ಲಕ್ಷಾಂತರ ರು ಬೆಲೆ ಬಾಳುವ ಹಳೆಯ ನಿರುಪಯುಕ್ತ ವಸ್ತುಗಳನ್ನು ಹಾಗೂ ಆವರಣದಲ್ಲಿ ನಿರ್ಮಾಣ ಮಾಡುವುದಿಲ್ಲ. ಆವರಣ ಗೋಡೆಯಂತೂ ಹಳೆ ಗೋಡೆಯನ್ನು ಕೆಡವಿಟ್ಟು ಸ್ವಲ್ಪ ಎತ್ತರ ಮಾಡಿ ಸುಣ್ಣ ಬಣ್ಣ ಬೆಳೆದಿದ್ದಾರೆ. ಮಳೆ ನೀರು ಕೊಯ್ಲು ಹಳೆ ಸಂಪಿಗೆ ಸಂಪರ್ಕ ಮಾಡಿ ಹೊಸದಾಗಿ ಮಾಡಿರುವಂತೆ ತೋರಿಸಿರುತ್ತಾರೆ. ಹಾಗೆ ಹೊಸ ಕಟ್ಟಡಕ್ಕೆ ಖರೀದಿಸಿರುವ ಮಂಚ, ದಿಂಬು, ಹಾಸಿಗೆ, ಸೋಲಾರ್ ವಾಟರ್ ಹೀಟರ್, ಕುಡಿಯುವ ನೀರಿನ ಘಟಕ, ಅಗ್ನಿ ಸುರಕ್ಷತಾ ಸಾಧನಗಳನ್ನು ಮಾರುಕಟ್ಟೆ ಬೆಲೆಗಿಂತ ಅಧಿಕ ಬೆಲೆಗೆ ಖರೀದಿಸುವಂತೆ ತೋರಿಸಿ ಬಿಡುಗಡೆಯಾದ ಅನುದಾನವನ್ನು ಗುತ್ತಿಗೆದಾರರೊಂದಿಗೆ ಸೇರಿ ದುರ್ಬಳಕೆ ಮಾಡಿಕೊಂಡಿರುತ್ತಾರೆ. ಈಗಾಗಲೇ ಹೊಸ ಕಟ್ಟಡ ಕಾಮಗಾರಿ ಪೂರ್ಣಗೊಂಡು ಹಲವು ತಿಂಗಳಾದರೂ ನಿಯಮಾನುಸಾರ ಹಸ್ತಾಂತರ ಮಾಡಿರುವುದಿಲ್ಲ. ಇವರು ಮಾಡಿರುವ ಅಕ್ರಮಗಳನ್ನು ಸೂಕ್ತ ಪರಿಶೀಲನೆಗೆ ಒಳಪಡಿಸಿ ಇವರ ಅಂತಿಮ ಬೆಲೆ ಪಾವತಿಸದೆ ಲೋಕಾಯುಕ್ತ ಸಂಸ್ಥೆಯಿಂದ ತನಿಖೆಗೆ ಒಳಪಡಿಸಿ ಹೊಸ ಕಟ್ಟಡವನ್ನು ಹೊಸದಾಗಿ ಖರೀದಿ ಮಾಡಿರುವ ಅಗತ್ಯ ವಸ್ತುಗಳ ಗುಣಮಟ್ಟ, ಮಾರುಕಟ್ಟೆ ಬೆಲೆಗಳ ನಿಯಮಬಾಹಿರ ಬಗ್ಗೆ ಹಳೆಯ ಕಟ್ಟಡದಲ್ಲಿರುವ ನಿರುಪಯುಕ್ತ ವಸ್ತುಗಳ ಮಾರಾಟವನ್ನು ಹಾಗೂ ಆವರಣದಲ್ಲಿರುವ ಸುಮಾರು ಬೆಲೆ ತೇಗು ಇತರ ಮರಗಳ ವಿಲೇವಾರಿ ಮಾಡಿರುವ ಬಗ್ಗೆ ವಿಚಾರಣೆಗೆ ಒಳಪಡಿಸಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿರುವ ಇಂಜಿನಿಯರ್ಗಳ ಮೇಲೆ, ಗುತ್ತಿಗೆದಾರರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಅಂಬೇಡ್ಕರ್ ಸ್ವಾಮೀಜಿಗಳ ಬಳಿಗೆ ಮನವಿ ಮಾಡಿಕೊಳ್ಳುತ್ತೇವೆ. ಹಾಗೂ ಈಗಾಗಲೇ ಈ ವಿಷಯದ ಸಂಬಂಧವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕೋಲಾರ ಹಾಗೂ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕೋಲಾರ ಮತ್ತು ವಲಯ ಅರಣ್ಯಾಧಿಕಾರಿಗಳು ಕೋಲಾರ ಇವರಿಗೆ ಕ್ರಮ ಕೈಗೊಳ್ಳಲು ಮನವಿಗಳನ್ನು ನೀಡಿದರೂ ಸಹ ಇವರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರುತ್ತಾರೆ.
ಕಿರಣ್ ಜಾಸ್ತಿ ಮುಂದೆ ಬಿಡ್ತೇನೆ ದಿನಾಂಕ 8/6/2026 ಸೋಮವಾರ ಇವತ್ತೇನು ನಾವು ನಚಿಕೇತ ನಿಲಯದಿಂದ ಕಾಲ್ನಡಿಗೆ ಜಾಥಾ ಅಂದ್ಕೊಂಡಿರೋ ಉದ್ದೇಶ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯಗಳಲ್ಲಿ PWD ಇಲಾಖೆ ಅಂತ ಒಂದು ಸಂಸ್ಥೆ ಭ್ರಷ್ಟಾಚಾರ ಮಾಡಿರೋ ವಿರುದ್ಧ ಒಂದು ಹೋರಾಟ ಮತ್ತು ಲೋಕಾಯುಕ್ತರಿಗೆ ಇವತ್ತು ನಾವು ಮನವಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ಏನಂದ್ರೆ ನಾನು ಇದೇ ಒಂದು ಅಂಬೇಡ್ಕರ್ ಹಾಸ್ಟೆಲಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ, ನಾನು ಸ್ಟೂಡೆಂಟ್ ಪ್ರೆಸಿಡೆಂಟ್ ಆಗಿದ್ದೆ. ಹಂಗಾಗಿ ಏನೊಂದು 6,500 ಕೋಟಿ ಅವರು ಎಸ್ಟಿಮೇಷನ್ ಪ್ರಕಾರ ಕಟ್ಟಡಗಳು ನಿರ್ಮಾಣ ಮಾಡಿದ್ದಾರೆ, ಪೂರ್ತಿನೂ ಮಾಡಿದ್ದಾರೆ. ಆದರೆ ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ಅಲ್ಲಿ ಎಲ್ಲ ಮಾಡಿರ್ತಕ್ಕಂಥ ಏನು ಕಾಮಗಾರಿ ಎಲ್ಲ ಕಳಪೆ ಕಾಮಗಾರಿ ಆಗಿರ್ತದೆ. ಮತ್ತು ಅಲ್ಲೆಲ್ಲ ಏನು ಮೂಲಭೂತ ಸೌಕರ್ಯಗಳು ಏನು ಅಲ್ಲಿ ಮಾಡಿರೋದಿಲ್ಲ. ಹಂಗಾಗಿ ಯಾರೋ ಗುತ್ತಿಗೆದಾರರಿಗೆ ಯಾವ ಪ್ರಭಾವಿ ರಾಜಕಾರಣಿಗಳ ಸಪೋರ್ಟ್ ಇಟ್ಕೊಂಡು ಅವರು ನಮ್ಮ ದಲಿತ ವಿದ್ಯಾರ್ಥಿಗಳನ್ನ ನಿರ್ಲಕ್ಷ್ಯ ಮಾಡ್ತಿದ್ರು, ಅದು ನನಗೆ ಗೊತ್ತಿಲ್ಲ. ಬಟ್ ಆದರೆ ನಾವು ಜಿಲ್ಲಾಧಿಕಾರಿಗಳು ಮತ್ತು CEO ಅವ್ರಿಗೆ ಮತ್ತು JDಗೆ ಎಲ್ಲ ಕೊಟ್ಟರು ಇವರು ಕಾಣದಂತೆ ಈ ಒಂದು ವಿಚಾರನ ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸಿರ್ತಾರೆ. ಹಂಗಾಗಿ ನಾವು ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಸಬಾರ್ಡಿನೇಟ್ ಎಲ್ಲರನ್ನು ಕಾಪಾಡಿಕೊಳ್ಳೋ ಉದ್ದೇಶದಿಂದಲೇ ಅವರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಇದು ಪಕ್ಷದಲ್ಲಿ ನಾವು ಇವತ್ತಿನ ದಿನ ಈ ಒಂದು ಹೋರಾಟ ಕಾಲ್ನಡಿಗೆ ಜಾಥಾ ಮುಖಾಂತರ ಹೋರಾಟ ಮಾಡಿ ಮತ್ತು ನಮ್ಮ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ.